ಅದು ನನಗೆ ತುಂಬಾನೇ ಗ್ಲೋ ಕೊಡುತ್ತೆ. ಆ್ಯಂಡ್ ನಂದು ಏನೇನು ಪ್ಯಾಚಸ್ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಕಾಮೆಂಟ್ನು ಮಾಡಿ. ಮೈಕ್ ಇದ್ರೂ ಯಾಕೆ ವಾಯ್ಸ್ ಕೊಡ್ತಾ ಇದ್ದೀರಾ ಅಂತ ನಿಮಗೆಲ್ಲ ಡೌಟ್ ಬರ್ಬೋದು. ಸೊ ಒಂದು ಮೈಕ್ನ ನಾನು ಹಾಕ್ಕೊಂಡಿದ್ದು, ಇನ್ನೊಂದು ಮೈಕ್ನ ನಾವು ಅಕ್ಕನ ಮಗನ ಹತ್ರ ಕೊಟ್ಟಿದ್ದೀನಿ. ಅವ್ನು ಬರೇ ಮಾತಾಡ್ಬಿಟ್ಟು ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ವಿಡಿಯೋದಲ್ಲಿ ಆಡಿಯೋನ ಪಾಸ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಎಲ್ರಿಗೂ ಪ್ರಾಮಿಸ್ ಮಾಡ್ದಂಗೆ ಕಂಟೆಂಟ್ಸ್ ಜೊತೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತೊಂದು ಬ್ಯೂಟಿಫುಲ್ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸ್ಕಿನ್ ಕೇರ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ಹುಡುಗ ಬರೀ ಹುಡುಗಿರಿಗೆ ಅಂತಲ್ಲ, ಬರೀ ಹುಡುಗರಿಗೆ ಅಂತಲ್ಲ. ಸೊ ಎಲ್ಲರಿಗೂ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲರ ಡ್ರೀಮ್ ಕೂಡ ನನ್ನ ಸ್ಕಿನ್ ಚೆನ್ನಾಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಗ್ಲೋ ಆಗಿರಬೇಕು ಅಂತ. ಸೊ ಹಾಗಾಗಿ ಕೆಲವೊಂದು ಟಿಪ್ಸ್ನ ಕೊಡೋಕ್ಕೆ ಬಂದಿದ್ದೀನಿ. ಹಾಗೆ ನನಗಾದಂಥ ಕೆಲವೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಫಸ್ಟು ನನ್ನ ಸ್ಕಿನ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಂದು ಆಯಿಲಿ ಸ್ಕಿನ್ ಆಯಿತಾ, ತುಂಬ ಸೆನ್ಸಿಟಿವ್ ಸ್ಕಿನ್ ನಂದು. ಸೊ ನಾನು ಒಂದು 2-3 ಮಂತ್ಸ್ ಬ್ಯಾಕು ಫೇಸ್ ವೈಟ್ ಆಗೋಕ್ಕೆ ನಂದು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ. ಅದು ಅದು ಹೆಂಗಿತ್ತಂದರೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಆಯಿತಾ, ತುಂಬ ಗ್ಲೋ ಆಯಿತು, ತುಂಬ ವೈಟ್ನಿಂಗ್ ಆಯಿತು ಸ್ಕಿನ್ನು. ಆ್ಯಂಡ್ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ ತುಂಬ ಪ್ಯಾಚಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ಸ್ಕಿನ್ನಲ್ಲಿ. ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ಸ್ ಆಗೋಯಿತು. ನಾನು ಅದ್ರ ಫೋಟೋ ನನ್ನ ಹತ್ರ ಇಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ದಯವಿಟ್ಟು ಯಾರಾದರೂ ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಬಿಟ್ಬಿಡಿ. ಹಂಗೆ ನಂದು ಇವತ್ತು ಮಾರ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ, ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಅಂತ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಂದು ಕೆಲಸಗಳು ಏನಿದೆಯೋ ಅದು ಮುಗಿಸ್ಕೊಂಬಿಡ್ತೀನಿ. ನಾನು ನೆಕ್ಸ್ಟು ಮಾಡೋದು ನನ್ನ ಸ್ಕಿನ್ ಕೇರ್ ಆಯಿತಾ. ಸೊ ಫಸ್ಟು ನಾನು ಜೆಂಟಲಿ ಫೇಸ್ ವಾಶ್ ಮಾಡ್ಕೊಂಬಂದು ಫಸ್ಟ್ ಸ್ಟಾರ್ಟ್ ಮಾಡಿದೆ ನನ್ನ ಐಸ್ ಪ್ಯಾಕು. ಇದೆಲ್ಲ ತುಂಬ ವೈರಲ್ ಆಗಿತ್ತು. ಆ್ಯಂಡ್ ನಿಮಗೂ ಗೊತ್ತಿರುತ್ತೆ ಐಸ್ ಪ್ಯಾಕ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗಿರಬೇಕಂದ್ರೆ ಬರೀ ಸ್ಕಿನ್ ಕೇರ್ ಮಾಡಿದ್ರೆ ಸಾಕಾಗಲ್ಲ ಗೈಸ್. ಆ್ಯಂಡ್ 7 to 8 ಅವರ್ಸ್ ನಿದ್ದೆ ಮಾಡಿರಿ. ಯಾವುದೋ ಹುಡುಗ ಬಿಟ್ಟೋದ, ಹುಡುಗಿ ಬಿಟ್ಟೋದ್ಲು ಅಂತ ಬರೀ ನಿದ್ದೆ ಕೆಟ್ಟು ಕೂತಿರ್ತೀರ. ನೀವು ಅಷ್ಟೇ ಅಲ್ಲ, ಒಂದು ಟೈಮಲ್ಲಿ ನಂದು ಹಾಗೆ ಆಗಿತ್ತು. ಸೊ ವಾಪಸ್ ಬರ್ತಾರೆ ಅನ್ನೋದಕ್ಕಿಂತ ನಾನು ಇಂಥವ್ರನ್ನ ಮಿಸ್ ಮಾಡ್ಕೊಂಡಲ್ಲಪ್ಪ ಅಂತ ಆ ಥರ ರಿಗ್ರೆಟ್ ಆಗಬೇಕು. ಸೊ ಆ ಥರ ಲೈಫಲ್ಲಿ ಬೆಳೀರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಟಾಪಿಕ್ ಎಲ್ಲೆಲ್ಲೂ ಹೋಗ್ಬಿಡುತ್ತೆ, ಬೇಡ. ಜಸ್ಟ್ ಇವತ್ತು ಸ್ಕಿನ್ ಕೇರ್ ವೀಡಿಯೋ ಆಗಿರೋದ್ರಿಂದ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ, ಓಕೆ. ಸೊ ನಾನು ಫಸ್ಟು ಮಾಡೋದೇ ಐಸ್ ಪ್ಯಾಕು. ಯಾರಾದರೂ ಟ್ರೈ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ತುಂಬ ಯೂಸ್ಫುಲ್ ಆಗಿದೆ ಐಸ್ ಪ್ಯಾಕು. ಆ್ಯಂಡ್ ನಾನು ಇದನ್ನು ಮಾರ್ನಿಂಗ್ ಟೈಮ್ ಮಾಡ್ತೀನಿ, ಸಮ್ಟೈಮ್ಸ್ ಈವ್ನಿಂಗ್ ಮಾಡ್ತೀನಿ, ಸಮ್ಟೈಮ್ಸ್ ನೈಟಲ್ಲೂ ಸಹ ಮಾಡ್ತೀನಿ. ಆ್ಯಂಡ್ ನೈಟಲ್ಲಿ ನಾನು ಹೋಮ್ ಮೇಡ್ ರೆಮಿಡಿ ಮಾಡ್ಕೊಂಡಿದ್ದೀನಿ, ಅದಂತೂ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ನಾನು ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಹಾಗಾಗಿ ನಾನು ಮಾರ್ನಿಂಗ್ ರೂಟೀನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ನಾನು ಹೇಳೋದಕ್ಕಿಂತ ವಿಡಿಯೋದಲ್ಲಿ ನೀವೇ ನೋಡಿರಿ, ಬಿಫೋರು ಮತ್ತು ಆಫ್ಟರು ಸ್ಕಿನ್ ಯಾವ ಥರ ಗ್ಲೋನೆಸ್ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನಾನು ಯಾವುದೇ ರೀತಿ ಫೇಸ್ನ ಕ್ಲೀನ್ ಮಾಡ್ಕೊಳೋದಿಲ್ಲ, ಹಾಗೆ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಸೊ ಫೇಸ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಆ್ಯಂಡ್ ನೆಕ್ಸ್ಟು ನಾನು ಯೂಸ್ ಮಾಡೋದು ಗಾರ್ನಿಯರ್ದು ವಿಟಮಿನ್ ಸಿ ಪ್ಲಸ್ ಇ ಸೀರಮ್ಮು. ಆ್ಯಂಡ್ ಇದಂತೂ ತುಂಬ ಚೆನ್ನಾಗಿದೆ ಸೀರಮ್ಮು. ಇದನ್ನು ನಾನು 10 to 12 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಸ್ಟ್ ರಿಸಲ್ಟ್ ಅಂದ್ಕೊಳ್ರಿ. ಸೊ ಜಸ್ಟ್ ನಾನು ಮಾರ್ನಿಂಗು ಮತ್ತು ನೈಟು 2 ಟೈಮ್ ಯೂಸ್ ಮಾಡ್ತೀನಿ. ಸೊ ತುಂಬ ಪ್ಯಾಚಸ್ ಆಗಿತ್ತು, ಚೀಕ್ಸ್ ಹತ್ರ ಎಲ್ಲ ತುಂಬಾ ಪ್ಯಾಚಸ್ ಆಗಿತ್ತು, ಎಲ್ಲ ರೆಡ್ಯೂಸ್ ಆಗ್ತಾ ಇದೆ. ಆ್ಯಂಡ್ ಕಂಪ್ಲೀಟಾಗಿ ಇನ್ನೂ ರೆಡ್ಯೂಸ್ ಆಗಿಲ್ಲ, ಜಸ್ಟ್ 10 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ 1 ಮಂತ್ 2 ಮಂತ್ಸ್ ನೋಡೋಣ. ಸೀರಮ್ ಅಪ್ಲೈ ಮಾಡೋದಷ್ಟೇ ಅಲ್ಲದೆ ಜೆಂಟಲಿ ಮಸಾಜ್ ಕೊಡಬೇಕು. ನಾನು 2 to 5 ಮಿನಿಟ್ಸ್ ನಾನು ಸುಮ್ಮನೆ ಮಸಾಜ್ ಮಾಡ್ತಾಯಿರ್ತೀನಿ ಫೇಸಲ್ಲಿ. ಸೊ ಈ ಪಾರ್ಲರಲ್ಲೆಲ್ಲ ನೋಡಿದ್ದೀರಾ, ಫೇಶಿಯಲ್ ಅದೆಲ್ಲ ಮಾಡ್ತಾರಲ್ಲ. ಸೊ ಆ ಟೈಮಲ್ಲಿ ಅವ್ರು ಜಾಸ್ತಿ ಕ್ರೀಮ್ ಅನ್ನೋದಕ್ಕಿಂತ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡ್ತಾರೆ, 10 to 15 ಮಿನಿಟ್ಸ್ ಮಸಾಜ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಫೇಸು ಗ್ಲೋ ಆಗುತ್ತೆ. ನಾನು ಹೆಚ್ಚು ಪಾರ್ಲರ್ಗೆಲ್ಲ ಹೋಗಲ್ಲ, ಐಬ್ರೋ ಮಾಡ್ಸೋಕ್ಕಷ್ಟೇ ನಾನು ಹೋಗ್ತೀನಿ. ಮತ್ತು ಸ್ಕಿನ್ ರಿಲೇಟೆಡ್ ಯಾವುದೇ ಇಶ್ಯೂ ಆಗಲಿ ನಾನು ಪಾರ್ಲರ್ಗೆ ಹೋಗಲ್ಲ, ಜಸ್ಟ್ ಐಬ್ರೋಸ್ಗಷ್ಟೇ ಹೋಗ್ತೀನಿ. ಸೊ ಮನೇಲೇ ಹೋಮ್ ರೆಮಿಡೀಸ್ ಮಾಡ್ಕೊತೀನಿ, ಅದರಿಂದ ಸ್ವಲ್ಪ ಗ್ಲೋ ಮಾಡ್ಕೊತೀನಿ ಸ್ಕಿನ್ನ, ನ್ಯಾಚುರಲಿ ಗ್ಲೋ ಆಗಿರಲಿ ಅಂತ ಅಂದ್ಬಿಟ್ಟು. ಡೇ ಮತ್ತು ನೈಟು 2 ಟೈಮ್ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ. ಇನ್ ಕೇಸ್ ಟೈಮ್ ಇತ್ತು ಅಂದರೆ ಒಂದು 5 to 10 ಮಿನಿಟ್ಸ್ ಜೆಂಟಲಿ ಮಸಾಜ್ ಮಾಡ್ತೀನಿ ಸೀರಮ್ಮಲ್ಲೇ, ಇಲ್ಲಾಂದರೆ ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡ್ತೀನಿ.
ಆ್ಯಂಡ್ ನೆಕ್ಸ್ಟು ನಾನು ಯೂಸ್ ಮಾಡೋದೇ ಡಾಟ್ ಆ್ಯಂಡ್ ಕಿ ಅವರ ಮಾಯ್ಶ್ಚರೈಸರು. ಆ್ಯಂಡ್ ಆಲ್ಮೋಸ್ಟ್ ನಾನೆಲ್ಲ ಒಂದು ಟೂ 3 ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ 2 to 3 ವೀಕ್ಸ್‌ಗೆನೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಏನಾದ್ರು 2-3 ಮಂತ್ಸ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಐ ಹೋಪ್. ಆ್ಯಂಡ್ ನೋಡ್ರಿ ಕಾಣಿಸ್ತಾ ಇದೆ ಪ್ಯಾಚಸ್ಸು ಇನ್ನೂ ತುಂಬಾ ಜಾಸ್ತಿ ಆಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಐ ಹೋಪ್ ರೆಡ್ಯೂಸ್ ಆಗುತ್ತೆ ಯೂಸ್ ಮಾಡ್ತಾ ಇದ್ದರೆ. ಸೊ ನಾನು ಮಾಯ್ಶ್ಚರೈಸರ್ನು ತುಂಬ ಜೆಂಟಲಾಗಿ ಮಸಾಜ್ ಮಾಡ್ತೀನಿ. ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ನಾವೆಷ್ಟು ನೀರು ಕುಡಿತೀರೋ ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಪಾರ್ಲರ್ಗೆ ಹೋಗಿ ದುಡ್ಡು ಅದೆಲ್ಲ ವೇಸ್ಟು ಮಾಡೋಷ್ಟೇ ಇಲ್ಲ, ಸ್ಕಿನ್ನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸನ್‌ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ, ನಾವು ಊಟನ ಮಿಸ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಸನ್‌ಸ್ಕ್ರೀನ್ ಅಂತೂ ಮಿಸ್ಸೇ ಮಾಡಲ್ಲ. ಆ್ಯಂಡ್ ಇದು ಡಾಟ್ ಆ್ಯಂಡ್ ಕಿ ಸನ್‌ಸ್ಕ್ರೀನು ತುಂಬ ವೈರಲ್ ಆಗಿದೆ. ಆ್ಯಂಡ್ ನಾನು ಇದ್ರ ಬಗ್ಗೆ ಏನು ರಿವ್ಯೂ ಕೊಡಕ್ಕೆ ಹೋಗಲ್ಲ. ನಾನು ಜಸ್ಟ್ 2 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೂ ಏನು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ರಿಸಲ್ಟು ಬಂದರೆ ನಾನು ಖಂಡಿತ ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ. ನಾನು ಯಾವುದೇ ಕ್ರೀಮ್ ಹಚ್ಚಲಿ, ಯಾವುದೇ ಸನ್‌ಸ್ಕ್ರೀನ್ ಯೂಸ್ ಮಾಡಲಿ, ಮಾಯ್ಶ್ಚರೈಸರ್ ಹಚ್ಚಲಿ, ನಾನು ಫೇಸಿಗೆ ಒಳ್ಳೆ ಮಸಾಜ್ ಕೊಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ನಾನು ಇಷ್ಟೇ ಸ್ಕಿನ್ ಕೇರ್ ಮಾಡೋದು. ಆ್ಯಂಡ್ ಫೈನಲಾಗಿ ಒಂದು ಲಿಪ್ ಬಾಮ್ನ ಹಚ್ತಾ ಇದ್ದೀನಿ ಅಷ್ಟೇ. ಫೇಸ್ ಒಂದೇ ಚೆನ್ನಾಗಿ ಕಾಣಿಸಿದ್ರೆ ಸಾಕಾ, ಲಿಪ್ಸು ಕೂಡ ಚೆನ್ನಾಗಿ ಕಾಣಿಸ್ಲಿ ಅಂತ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡೋದೇ ಆ್ಯಸ್ ಯೂಶುವಲ್ ನಿವಿಯಾ ಲಿಪ್ ಬಾಮು. ಎಸ್, ಇದು ಇವತ್ತಿನ ನಂದು ಸ್ಕಿನ್ ಕೇರ್ ರೂಟೀನ್ದು ವಿಡಿಯೋ ಆಗಿತ್ತು. ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್ದು ಪೆಂಡಿಂಗ್ ಇದೆ, ಅದು ತುಂಬ ಇಂಪಾರ್ಟೆಂಟು. ನಾನು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ, ಅದೆಲ್ಲ ನಾನು ಅಪ್ಲೈ ಮಾಡ್ಕೊತೀನಿ ನೈಟಲ್ಲಿ. ನಮ್ಮ ರಿಷಿತ್ ಎದ್ದು ಬಂದು ನೋಡ್ರಿ ಹಿಂಸೆ ಮಾಡ್ತಾವನೆ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡು ದಯವಿಟ್ಟು ನೀರು ಕುಡೀರಿ, ಸಮ್ಮರಲ್ಲಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಸೊ ಇಲ್ಲಿಗೆ ನಾನು ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್. ನಮ್ಮ ರಿಷಿತ್ನು ಬಾಯ್ ಮಾಡ್ತಾವೆ ನೋಡ್ರಿ, ಬಾಯ್.